ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾಲಿಂದನು. ಬಿಗ್ ಬಾಸ್ ಕಡೆಯಿಂದ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ನಾಮಿನೇಷನ್ಸ್ ಬಿಸಿ, ಮನಸ್ಸಲ್ಲಿ ಮಸಿಯೋ ಮಸಿ ಅಂತ. ಯಾಕೆ ಈ ಮಸಿ ಪದನ ಬರುತ್ತಂದ್ರೆ, ಖಂಡಿತವಾಗ್ಲೂ 1 ವಾರ 2 ವಾರ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಮನುಷ್ಯರ ಮೇಲೆ ಒಪಿನಿಯನ್ಸ್ ಆಗಿರ್ಬೋದು, ನಾಮಿನೇಟ್ ಆಗಿರ್ಬೋದು, ಅವ್ರ ಮೇಲೆ ಒಂದು ದೃಷ್ಟಿಕೋನ ಆಗಿರ್ಬೋದು, ಚೇಂಜ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರ ಅಭಿಪ್ರಾಯ ತಗೊಂಡಾಗ ಕಂಟಿನ್ಯೂಸ್ ಆಗಿ 5 ರಿಂದ 6 ವಾರ ಒಬ್ಬರನ್ನೇ ನಾಮಿನೇಟ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಅದು ಕೂಡ ಸೇಮ್ ರೀಸನ್ಸ್ ಕೊಡ್ಕೊಂತ ಬರ್ತಾ ಇದ್ದಾರೆ. ಆ ವ್ಯಕ್ತಿ ಏನಲ್ಲೋ ಅದನ್ನ ಪೋರ್ಟ್ರೇ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾಮಿನೇಷನ್ಸ್ ಅಂದ್ರೆ ಏನಂತ ಅರ್ಥನೇ ಗೊತ್ತಿಲ್ಲದ ತರ ಮಾತಾಡ್ತಾರಂತ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇದೆ. ಕಾರಣ ಏನಂದ್ರೆ, ವೀಕ್ ಇರೋ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಕ್ಕೆ ನಾಮಿನೇಟ್ ಮಾಡಬೇಕು. ನಿಮ್ಗೇನೋ ಕೋಪ ಇದೆ, ನಿಮ್ಗೇನೋ ಸ್ಪೆಷಲ್ ಗಡ್ಜ್ ಇದೆ, ಸ್ಪೆಷಲ್ ಇದಿದೆ ಅಂತೇಳಿ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಿದ್ರೆ ನಿಮಗೆ ಲಾಸು, ಅವ್ರಿಗೆ ಲಾಸು ಅಂತ ಕೆಲವ್ರಿಗೆ ಆಟನೇ ಅರ್ಥ ಆಗ್ತಾ ಇಲ್ಲ. ಇನ್ನು ಕೊಟ್ಟಿರೋ ರೀಸನ್ಸ್ ಅಂತೂ ಸಖತ್ತಾಗಿದೆ. ಗಿಲ್ಲಿ ಕನ್ನಿಂಗ್ ಅಂತೆ, ಯಾವ ವೇ ಅಲ್ಲಿ ಕನ್ನಿಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದಿನ ಕಳಪೆ ಕಾಮಿಡಿ ಮಾಡ್ತಾನೆ, ಕೆಳಗಾಕಿ ಕಾಮಿಡಿ ಮಾಡ್ತಾನೆ, ಒದ್ದಾಡಿ ಕಾಮಿಡಿ ಮಾಡ್ತಾನೆ ಅಂತೆಲ್ಲ ಹೇಳ್ತಾ ಇದ್ರು ರಾಶಿಕಾ. ಇವತ್ತೇನೋ ಕನ್ನಿಂಗ್ ಅಂತೆ. ಯಾವ ಮೂಡಲ್ಲಿ ಯಾವ ವೇಲ್ ಕನ್ನಿಂಗ್ ಮಾಡಿದ್ರು. ಇವರ ಉಸ್ತುವಾರಿ ನೋಡ್ತಾ ಇದ್ರೆ ಲಾಸ್ಟ್ ವೀಕ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು, ಸೂರಜ್ ಅವ್ರನ್ನ ಗೆಲ್ಸ್ಕೋಸ್ಕರ ಎಷ್ಟು ಕನ್ನಿಂಗ್ ಮಾಡ್ತಾ ಇದ್ರಂತ. ಈಗ ಇವ್ರ ಬಗ್ಗೆ ಕನ್ನಿಂಗ್ ಮಾತಾಡ್ತಾರೆ. ನಾಮಿನೇಷನ್ ಪ್ರಕಾರ ಯಾರೆಲ್ಲ ನಾಮಿನೇಟ್ ಆಗಿರ್ಬೋದು, ಬಿಗ್ ಬಾಸ್ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ನಾಮಿನೇಷನ್ ಇಂದ ಸೇವ್ ಆಗೋಕೆ. ಏನೋ ಟ್ವಿಸ್ಟ್ ಇದೆ, ಈ ವಾರಗಳು ಎಲಿಮಿನೇಟ್ ಇರುತ್ತಾ? ಅಲ್ಲ, ಏನ್ ಗೊತ್ತಾ, ನಾಮಿನೇಷನ್ಸ್ ಎಲ್ಲ ಆದ್ಮೇಲೆ ಮತ್ತೆ ಸೇವ್ ಆಗಕ್ಕೆ ಅವಕಾಶ ಕೊಡೋದು ಏನ್ ಗುರು? ಮತ್ತೆ ಏನ್ ಗೊತ್ತಾ, ಗೇಮ್ ಎಲ್ಲ ಇಲ್ಲಂತೆ, ಗೆಸ್ ಮಾಡ್ಬೇಕಂತೆ. ನೀವು ನಿಮ್ಮನ್ನ ಯಾರು ನಾಮಿನೇಟ್ ಮಾಡ್ತಾರೆ ಅವ್ರು ಗೆಸ್ ಮಾಡ್ಬಿಟ್ರೆ ಅವ್ರು ಸೇವ್ ಅಂತೆ. ಇದು ಎಲ್ಲೋ ಯಾವ ಸೀಮೆ ರೂಲ್ಸ್ ಮರೆ ಅಂತ ಅನಿಸ್ತಾ ಇದೆ. ನೋಡೋಣ. ಮತ್ತೆ ಪ್ರೋಮೋ ಪ್ರಕಾರ ನಾಮಿನೇಟ್ ಆಗಿದ್ಯಾರು? ಮೇನ್ ಆಗಿ ಈ ಪ್ರೋಮೋದಲ್ಲಿ ನಾವು ನೋಡಿದಾಗ ಕ್ಯಾಪ್ಟನ್ಗೆ ಅಧಿಕಾರ ಇಲ್ಲ. ಏನಂತಂದ್ರೆ, ಡೈರೆಕ್ಟ್ ನಾಮಿನೇಟ್ ಮಾಡೋದಾಗಿರ್ಬೋದು, ಡೈರೆಕ್ಟ್ ಸೇವ್ ಮಾಡೋದಾಗಿರ್ಬೋದು, ಯಾವುದೇ ಅಧಿಕಾರ ಕೊಟ್ಟಿಲ್ಲ. ಏನಕ್ಕಂದ್ರೆ ಎಸ್ಆರ್ಡ್ ಬೋರ್ಡ್ ನೋಡಿರ್ತಾರ, ಬೋರ್ಡು, ಆ ಬೋರ್ಡ್ ಪ್ರಕಾರ ನಿಂತ್ಕೊಂಡು ಗ್ರೀನ್ ತೋರಿಸಿದ್ರೆ ನಾವು ನಾಮಿನೇಟ್ ಇಲ್ಲ, ರೆಡ್ ತೋರಿಸಿದ್ರೆ ನಾಮಿನೇಟ್. ಅಷ್ಟು ಜನ ಇರ್ತಾರೆ, 11 ಜನ ಇರ್ತಾರಲ್ವಾ, ಇಬ್ಬರು ತೋರಿಸಿದ್ರೆ ಸಾಕು ನಾಮಿನೇಟ್ ಆಗ್ತಾರೆ. ಇದ್ರ ಪ್ರಕಾರ ಏನರ್ಥ ಆಗುತ್ತೆ ಅಂದ್ರೆ, ಆಲ್ಮೋಸ್ಟ್ ಆಲ್ ಇಡೀ ಮನೆನೇ ನಾಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅದಾದ್ಮೇಲೆ ಗೆಸ್ ಮಾಡೋದ್ರಲ್ಲಿ ಇಬ್ಬರನ್ನ ಗೆಸ್ ಮಾಡಿದ್ರೆ ಮೋಸ್ಟ್ಲಿ ನಾಮಿನೇಟ್ ಇಂದ ಸೇವ್ ಆಗ್ಬೋದು. ಏನಕ್ಕಂದ್ರೆ 1, 2 ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇಬ್ಬರನ್ನ ಗೆಸ್ ಮಾಡಿದ್ರೆ ಸಾಕು ನಾಮಿನೇಟ್ ಇಂದ ಸೇವ್ ಆಗ್ಬೋದು. ಫಸ್ಟ್ ಹೆಸರು ಕರೆಕ್ಟ್ ಆಗಿ ಹೇಳ್ಬೇಕು, ಸೆಕೆಂಡ್ ಹೆಸರು ಕರೆಕ್ಟ್ ಆಗಿ ಹೇಳ್ಬೇಕು. ಒಂದ್ ವೇಳೆ ಫಸ್ಟ್ ಹೆಸರು ತಪ್ಪು ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಆ ರೀತಿ ರೂಲ್ಸ್ ಎಲ್ಲ ಇರ್ಬೋದು. ಓಕೆ, ನೋಡೋಣ. ಮತ್ತೆ ಯಾರು ಏನೆಲ್ಲ ಕಾರಣ ಕೊಟ್ಟರು, ಯಾರೆಲ್ಲ ನಾಮಿನೇಟ್ ಆಗಿರ್ಬೋದು ಅಂತೆಲ್ಲ ನೋಡೋಣ ಪ್ರೋಮೋ ಪ್ರಕಾರ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈವ್ ಅಪ್ಡೇಟ್ ಇರುತ್ತೆ, ಲೈವ್ ಅಪ್ಡೇಟ್ ಇರುತ್ತೆ. ಅದಾದ್ಮೇಲೆ ಪಿಟಿಷನ್ಸ್ ಎಲ್ಲ ಇರುತ್ತೆ, ಯಾರೆಲ್ಲ ಯಾರೆಲ್ಲ ಸೇವ್ ಆಗ್ತಾರೆ, ಯಾರೆಲ್ಲ ಗೆಲ್ತಾರೆ, ಟಾಸ್ಕ್ ಎಲ್ಲ ಅದೇ ರೀತಿ ಆಗಿರ್ಬೋದು. ಮುಖ್ಯವಾಗಿ ಲೈವ್ ಅಪ್ಡೇಟು, ವೀಕೆಂಡ್ ಅಪ್ಡೇಟು, ಪ್ರೋಮೋ ರಿವ್ಯೂ, ಎಪಿಸೋಡ್ ರಿವ್ಯೂ ಎಲ್ಲಾನು ಇರುತ್ತೆ ನಮ್ಮ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ DD TV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಅಲ್ಲಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಬೇಗ ಅಪ್ಡೇಟ್ ನಿಮಗೆ ಸಿಗುತ್ತೆ, ಯೂಟ್ಯೂಬ್ಗಿಂತ ಮುಂಚೆನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ಪ್ರೋಮೋ ವಿಷಯಕ್ಕೆ ಬರೋಣ. ಪ್ರೋಮೋ ಬಂದಾಗ ಕಾವ್ಯ ಲೆಟರ್ ಓದ್ತಾರೆ. ಈ ವಾರ ನಾಮಿನೇಷನ್ಸ್ ಅಂತ ಹೇಳಿದಾಗ ಒಬ್ರು ಆಕ್ಟಿವಿಟಿ ರೂಮ್ಗೆ ಹೋಗಿ ಅಲ್ಲಿ ಕುತ್ಕೋಬೇಕು. ಚೇರ್ ಮೇಲೆ ರೆಡ್ ಲೈಟು ಗ್ರೀನ್ ಲೈಟು ಬೀಳ್ತಾ ಇರುತ್ತೆ. ಆ ರೆಡ್ ಲೈಟು ಗ್ರೀನ್ ಲೈಟ್ ಬೀಳಬೇಕಾದ್ರೆ ಯಾರಿಗಾದ್ರು ರೆಡ್ ಲೈಟ್ ಬೀಳುತ್ತೋ ಅವ್ರಿಗೆ ನಾಮಿನೇಟ್ ಆಗ್ತಾರೆ. ಗ್ರೀನ್ ಲೈಟ್ ಬೀರೋರು ನಾಮಿನೇಟ್ ಆಗಲ್ಲ. ಐ ಥಿಂಕ್ ಒಬ್ರಿಗೂ ಗ್ರೀನ್ ಲೈಟ್ ಬೀಳಲ್ಲ ಅಂತ ನನ್ನ ಅನಿಸಿಕೆ ಪರ್ಸನಲಿ. ಯಾಕಂದ್ರೆ ಅಷ್ಟು ಜನದಲ್ಲಿ ಇಬ್ಬರು ತೋರ್ಸೋಕ್ಕಾಗಲ್ವಾ ರೆಡ್ ಅಲ್ವಾ? ಆದ ಕಾರಣ ಮೇನ್ ಆಗಿ ರಾಶಿಕಾ ಅವ್ರು ಹೇಳ್ತಾರೆ, ಗಿಲ್ಲಿ ಪ್ರತಿ ವಾರ ಒಂದೊಂದ್ ತರ ಇರ್ತಾನೆ, ಅವ್ರು ಬಹಳ ಕನ್ನಿಂಗ್ ಇದ್ದಾರೆ, ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ 5 ರಿಂದ 6 ವಾರದಿಂದ ಇವೇ ಹೇಳ್ಕೊಂಡ್ ಬರ್ತಾ ಇದ್ರು. ಮೊನ್ನೆ ರಜತ್ ಅವ್ರು ಹೇಳಿದ್ರು ಏನಂತ ಗೊತ್ತಾ, ಬೇರೆ ರೀಸನ್ಸ್ ಕೊಡಿ, ಒಂದೇ ರೀಸನ್ಸ್ ಎಲ್ಲ ಕೊಡಕ್ ಹೋಗ್ಬೇಡಿ ಅಂತ. ಈಗ ಅದನ್ನೇ ಮಾಡ್ತಿದ್ರು ಅಂತ ಅನಿಸ್ತಾ ಇದೆ. ಸಿಂಪಲ್ ಏನಂದ್ರೆ, ಕನ್ನಿಂಗ್ ಅಂತೆ ಗಿಲ್ಲಿ. ದಯವಿಟ್ಟು ಈ ಪದಗಳು ಕೇಳ್ತಾ ಇದ್ರೆ ಏನಾದ್ರು ಇನ್ನ ಬೇರೆ ವಿಷಯಗಳು, ಟಾಸ್ಕ್ ಆಡಲ್ಲ ಅಂತಾನೋ, ಅಂದ್ರೆ ಈಗ ಏನ್ ಗೊತ್ತಾ, ಟಾಸ್ಕ್ ಆಡಲ್ಲ ಅಂತ, ಮನೆ ಕೆಲಸ ಮಾಡಲ್ಲ ಅಂತ, ಅದಾದ್ಮೇಲೆ ಕಳಪೆ ಕಾಮಿಡಿ ಮಾಡ್ತಾರ ಅಂತ ಇಷ್ಟು ವಾರ ಹೇಳ್ಕೊಂಡ್ ಬಂದ್ರು. ಬೇರೆ ರೀಸನ್ಸ್ ಅವ್ರಿಗೆ ಸಿಗ್ತಾ ಇಲ್ಲ. ಸಿಂಪಲ್ ಆಗಿ ಕನ್ನಿಂಗ್ ಅಂತ ಆಗ್ತಾ ಇದಾರೆ. ಕನ್ನಿಂಗ್ ಏನ್ ಮಾಡ್ತಾ ಇದಾರೆ, ಹೋಗಿ ಮೂಲೆಯಲ್ಲಿ ಯಾರ ಬಗ್ಗೆ ಯಾರು ಏನ್ ಮಾತಾಡ್ತಾ ಇದಾರೆ, ಅಶ್ವಿನಿ, ಸೂರಜ್, ರಾಶಿ ಆಗಿರ್ಬೋದು, ಯಾರು ಏನ್ ಮಾತಾಡ್ತಾರೆ, ಗಿಲ್ಲಿ ಏನ್ ಮಾತಾಡ್ತಾನೆ, ಯಾವ ರೀತಿ ಕನ್ನಿಂಗ್ ಮಾಡ್ತಾನೆ, ರಾಶಿಕಾ ಯಾವ ರೀತಿ ಕನ್ನಿಂಗ್ ಮಾಡ್ತಾರಂತ ಇಡೀ ಜನನೇ ನೋಡ್ತಾ ಇದಾರೆ.
ಆ ಪದ ಸೂಟ್ ಆಗಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಕನ್ನಿಂಗ್ ಅನ್ನೋ ಪದ ಯಾರು ರಾಶಿಕಾ ಅವರು ಗಿಲ್ಲಿ ಅವ್ರಿಗೆ ಹೇಳಿದ್ದು. ಸಿಂಪಲ್ 5 ವಾರದಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಶಿಕಾ ಅವರು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ಆಲ್ರೆಡಿ. ಇನ್ನು ಅದಾದ್ಮೇಲೆ ಇನ್ನೊಂದು ನಮ್ಮ ರಕ್ಷಿತ್ ಅವ್ರು ಹೇಳ್ತಾರೆ ಏನಂತಂದ್ರೆ, ಧನು ಅವರು ಮ್ಯಾನಿಪುಲೇಟ್ ಗೇಮು, ಸೇಫ್ ಗೇಮು ಆಡ್ಕೊಂಡು ಬರ್ತಾ ಇದಾರೆ, ಅದರಲ್ಲೇ ಅವರು ಸೇವ್ ಆಗ್ತಾ ಬರ್ತಾ ಇದಾರೆ, ಅವ್ರು ನಾಮಿನೇಟ್ ಆಗ್ಬೇಕಂತ ರೀಸನ್ಸ್ ಕೊಡ್ತಾರೆ. 100% ಟ್ರೂ ಅಂತ ಹೇಳ್ಬೋದು ಆ ರೀಸನ್ಸ್. ಯಾಕೆ ಅಂದ್ರೆ ಧನು ಅವರು ಇಚ್ಚಿತಿಗೆ ಗೇಮ್ ಆಡ್ತಾ ಇಲ್ಲ, ಟಾಸ್ಕ್ ಅಂತ ಆಡ್ಬೋದಾಗಿತ್ತು. 2 ವಾರದಿಂದ ಟಾಸ್ಕೇ ಇಲ್ಲ, ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಒಂದು ವಾವ್ ಅನ್ನೋ ಮೂವ್ಮೆಂಟ್ ಇಲ್ಲ, ಏನ್ ಮಾತಾಡ್ದ ಗುರು ಅನ್ನೋದು ಒಂದು ಸೀನ್ ಇಲ್ಲ. ಈ ರೀತಿಯೆಲ್ಲ ಆಗ್ತಾ ಇದೆ. ರಕ್ಷಿತ್ ಅವ್ರು ಹೇಳಿದ್ದು ಸತ್ಯನೇ ಇದೆ. ಏನಕ್ಕಂದ್ರೆ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಾನು ವ್ಯೂ ಮಾಡಿರ್ತಾರೆ, ಎಲ್ಲಾನು ನೋಡಿರ್ತಾರೆ. ಆ ಕಾರಣಕ್ಕೆ ಇಲ್ಲಿ ಆಕ್ಚುಲಿ ಸ್ಪಂದನ ಕಾವ್ಯನ ಮಾಡ್ಬೇಕಾಗಿತ್ತ, ಕಾವ್ಯ ಬೇರೆ ಕ್ಯಾಪ್ಟನ್ ಆಗಿದ್ದಾರೆ, ಆ ಕ್ಯಾಪ್ಟನ್ಗೆ ನಾಮಿನೇಟ್ ಮಾಡೋ ಆಗಿಲ್ಲ. ಆ ಕಾರಣಕ್ಕೆ ಬೇರೆ ಆಪ್ಷನ್ಸ್ ತಗೊಂಡಾಗ ಸ್ಪಂದನ ಧನುನ ಮಾಡಿರ್ತಂತ ನನ್ನ ಗೆಸ್ ಆಗಿರುತ್ತೆ. ಐ ಥಿಂಕ್ ರಕ್ಷಿತ್ ಅವ್ರು ಕೊಟ್ಟ ರೀಸನ್ಸ್ ಸರಿ ಇದೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಈ ಪ್ರೋಮೋದಲ್ಲಿ ಸ್ಪಂದನ್ ಅವರು ಹೆಚ್ಚಾಗಿ ಕಾಣ್ತಾ ಇಲ್ಲ, ಆಟನೇ ಆಡ್ತಾ ಇಲ್ಲ ಅಂತ. 100% ಟ್ರೂ, 100% ಸತ್ಯನೇ. ಏನಕ್ಕಂದ್ರೆ ಸ್ಪಂದನ ಆಟ ಕಾಣ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ, ಮಾತು ಅಂತಾಗೂ ಕಾಣ್ತಾ ಇಲ್ಲ, ಎಂಟರ್ಟೈನ್ಮೆಂಟು ಇಲ್ಲ, ಟಾಸ್ಕ್ ಇಲ್ಲ, ಮನೆ ಕೆಲಸ ಅಲ್ಲಿ ಇಲ್ಲಿ ಎಲ್ಲೋ ಒಂಥರ ಒಂದು ಸ್ಪೆಷಲ್ ಸೇಫ್ ಗೇಮ್ ಝೋನ್ ಅಲ್ಲಿ ಹೋಗ್ತಾ ಇದಾರ. ಧನು ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಈ ರೀತಿ ಎಲ್ಲ ಕಾಣ್ತಾ ಇದೆ. ಕಾವ್ಯನೂ ಹೇಳ್ತಾ ಇದೆ, ಕಾವ್ಯ ಕ್ಯಾಪ್ಟನ್ ಆಗಿರೋ ಕಾರಣ ಅಲ್ಲ ಅವರು ಸೇವ್ ಒಂದೇ ಒಂದು ರೀಸನ್, ಆ ರೀತಿ ಆಗ್ತಾ ಇದೆ. ಈ ರೀತಿ ಎಲ್ಲ ಹಾಕೊಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಅವ್ರು ಮೂವರು ಕೊಟ್ಟಿರೋ ರೀಸನ್ಸ್ ಅಲ್ಲಿ ಅಶ್ವಿನಿ ಅವರ ರೀಸನ್ಸ್ ವ್ಯಾಲಿಡ್ ಆಗಿದೆ, ಅದೇ ರೀತಿಯಾಗಿ ರಕ್ಷಿತ್ ಅವ್ರ ರೀಸನ್ಸ್ ವ್ಯಾಲಿಡ್ ಇದೆ. ಬಟ್ ರಾಶಿಕ್ ಅವ್ರು ಮಾತ್ರ ಏನಕ್ಕೆ ಗಿಲ್ಲಿಯಿಂದ ಬಿದ್ದಿದ್ರ ಅಂತ ಗೊತ್ತಿಲ್ಲ. ಅಲ್ಲಿ ಗೆಸ್ಟ್ಗಳು ಬಂದಿದ್ರು. ಅದಾದ್ಮೇಲೆ ಏನಪ್ಪಾ ನಿನ್ನೆ ರಜತ್ ಅವರು, ಚೈತ್ರ ಅವ್ರು ಹೇಳ್ತಾರೆ ವಿನ್ನರ್ ಮೂಮೆಂಟ್ ಅಲ್ಲಿ ಯಾರಿದ್ದಾರೆ ಅಂತ ತಗೊಂಡಾಗ ರಕ್ಷಿತ್ ಹೆಸರು, ಗಿಲ್ಲಿ ಹೆಸರು ಇಟ್ಟಿರ್ತಾರೆ, ಮತ್ತೆ ಅವ್ರು ನಾಮಿನೇಟ್ ಮಾಡ್ತಾರಂತೆ. ಇವ್ರಿಗೆ ಇನ್ನೂ ಆಟನೇ ಅರ್ಥ ಆಗಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನಾನು ಈಗಲೇ ಹೇಳ್ತೀನಿ, ಒಂದ್ ವೇಳೆ ರಾಶಿಕಾ, ಸೂರಜ್, ಇನ್ನೊಬ್ರು ಯಾರಪ್ಪ ಸ್ಪಂದನ, ಈ 3 ಜನ ನಾಮಿನೇಟ್ ಆದ್ರೆ ಇವ್ರು 3ರಲ್ಲಿ ಯಾರೋ ಒಬ್ರು ಹೋಗೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ. ಒಂದ್ ವೇಳೆ ಎಲಿಮಿನೇಷನ್ ಇದ್ರೆ ಇರುತ್ತಾ, ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಹೇಳಿದರೆ ಎಲಿಮಿನೇಷನ್ ಇರುತ್ತೆ ಅಂತ. ಬಟ್ ನೋಡ್ಬೇಕು. ಇವತ್ತು ಪ್ರೋಮೋ ಕಟ್ ಮಾಡಿದರೆ ನಮ್ಗೆ ಇವತ್ತೇನೆ ಗೊತ್ತಾಗಲ್ಲ ನಾಮಿನೇಷನ್ ಯಾರು ಆಗ್ತಾರಂತ. ನಮಗೆ ಗೊತ್ತಾಗೋದು ನಾಳೆನೆ. ಮೋಸ್ಟ್ಲಿ ನಾಳೆ ಏನಾದ್ರು ವೋಟಿಂಗ್ ಲೈನ್ ಓಪನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಇನ್ನು ಅದೇ ರೀತಿಯಾಗಿ ಪ್ರೋಮೋ ಪ್ರಕಾರ ನಾಮಿನೇಟ್ ಆಗಿರೋರು ಯಾರಂತ ಕೇಳೋದಾದ್ರೆ ರಾಶಿಕಾ, ಅದಾದ್ಮೇಲೆ ನಮ್ಮ ರಘು, ಗಿಲ್ಲಿ, ಸ್ಪಂದನ, ಮಾಳು, ಸೂರಜ್ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಐ ಥಿಂಕ್ ಮೈ ಗೆಸ್, ಮೈ ಪ್ರಿಡಿಕ್ಷನ್ ಏನಂದ್ರೆ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ. ಕಾವ್ಯ ಒಬ್ರು ಬಿಟ್ಟು, ಕಾವ್ಯ ಕ್ಯಾಪ್ಟನ್ ಆಗಿರೋ ಕಾರಣ ಸೇವ್ ಆಗಿರ್ತಾರೆ. ಮಿಕ್ಕಿರೋ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೀನಿ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ಲೈವ್ ಬರ್ತೀನಿ. ಲೈವಲ್ಲೆಲ್ಲ ಮಾತಾಡೋಣ. ಬಂದು ಲೈವಲ್ಲಿ ಜಾಯಿನ್ ಆಗಿ ಲೈವಲ್ಲಿ ಮಾತಾಡೋಣ. ಏನೇನೆಲ್ಲ ಆಗಿರ್ಬೋದು, ಏನೆಲ್ಲ ಆಗಿರುತ್ತೆ ಅಂತ. ವಿಡಿಯೋ ಶಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ DDTV ಕಾಣಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ನಾನು ಮಾಡೋ ವಿಡಿಯೋಸ್, ಪ್ರೋಮೋಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಡೇಟ್ ಕೂಡ ಬೇಗ ಸಿಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.